ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ಬರ್ರಿ ಇವತ್ತಿನ ಹಿಡಿದೊಳಗೆ ಏನು ಶಿಶಿತ ಐತಿ ಅಂತ ನೋಡೋಣ್ರಿ. ಇವತ್ತು ಆಸಿಫಾಗ ಡಬ್ಬಿ ಕಟ್ಟೋ ಪಾಳೆ ನನಗೆ ಬಂದೈತ್ರಿ. ಹೇಳಿಲ್ರಿ ಕೆರ್ಸಿಗೆ ಎಬ್ಸಿದೆ, ಇವತ್ತು ಸಂಡೇ ಐತಿ ಹೇಳಂಗಿಲ್ಲ ಅಂದ್ರೆ ಆರಿಫನ್ನು ಎದ್ದರೆ ಅವರ ದಾದಿಮ ಬಂದ್ರಂತೆ ಅಂದ ಅವರ ಪಾಮಿನ ಹಾಕಲ್ರಿ. ಆಕೆ ಅಲ್ಲಿ ತೊಗೊಂಡ್ರಿ. ಹಾಗಾಗಿ ನಾನು ಒಂದು ಸ್ವಲ್ಪ ಅನ್ನಕ್ಕೆ ಇಟ್ಟರೆ ಏನು ಮಾಡಿಲ್ಲ ಅವ್ನು ಡಬ್ಬಿ ಅಂದ್ರೂ ಅನ್ನ ಮಾಡಿ ಒಗ್ಗರಣೆದು ಹುಳಿ ಮಾಡೀನಿ ರೀ. ಅವಂಗೆ ಅನ್ನ ಕಲಿಸಿ ಕಟ್ಬಿಡೋದ್ರಿ. ಅಷ್ಟೇ ರೀ ಕೆಲಸ ರೀ. ಅವನು ಎದ್ದಾನ್ರಿ. ಈಗ ಅವನು ಸ್ವಲ್ಪ ಚಹಾ ಬಂದಿಟ್ಟಿಡಾನ್ರಿ. ಅವನು ಈಗ ಜಳಕಾದ ಮಾಡಿಬಂದು ಆಸಿಫಿಗೆ ಡಬ್ಬಿ ಕಟ್ಟಿದ್ರೆ ಅವ್ನು ಕಟ್ಕೊಂಡು ಹೋದ್. ನನಗೆ ಕುಂತಾನ ಇನ್ನು ಹೋದ್. ನನಗೊಂದು ಹಾಲು ಕೊಡುವ ಅಂತ ಹಾಕತ್ತೀನಿ ರೀ. ಬಿಸಿವು ಒಂದು ಸ್ವಲ್ಪ ಹಾಲು ಕುಡ್ದು ಗುಳಿಗೆ ತೊಗೊಳೋದವ್ರಿಗೆ ಗುಳಿಗೆ ತೊಗೊಂಡ್ರತ್ತ. ಇಲ್ಲಿ ಬಿಸ್ಕಿಟ್ ತೊಗೊಂಬಂದಿಟ್ಟಾಡ್ರಿ, ತೊಗೊಂಬ ಅಂತಂದು ಅಲ್ವಾ ಅಂತಂದ್ರಿ. ನಾನು ಅಮ್ಮ ಚಹಾ ಕೊಂಡು ಬಂದ್ರ ಚಹಾ ಕೊಡಮ್ಮ ಅವ್ರಿಗೇನು. ಈಗ ಒಂದನಿ ಹಾಲು ಕುಡಿದ್ರೆ ನಾನು ಬೆಲ್ಲ ಹಾಕ್ಕೊಂಡು ಸ್ವಲ್ಪ ಉಪ್ಪಿಟ್ಟು ಮಾಡ್ತೀನಿ ರೀ. ಉಪ್ಪಿಟ್ಟು ಅನ್ನ ಐತ್ರಿ, ನಿನ್ನೆ ಮಾಡಿದ್ದು ಅದೆಲ್ಲ ಅನ್ನ ಐತಿ. ಈಗ ಆಸಿಫು ಮಾಡಿದ್ದು ಅನ್ನ ಐತಿ. ಅನ್ನ ಬೇಡ ಅಂತಂದ್ರೆ ಸ್ವಲ್ಪ ಬಿಸಿಯಾಗಿ ಉಪ್ಪಿಟ್ಟು ಮಾಡ್ಕೊಂಡ್ರೆ ಚಲೋ ಆಕೈತಿ. ನೆಗಡಿ ಐತಲ್ರಿ, ಅದಕ್ಕೆ ಉಪ್ಪಿಟ್ಟು ಉಂಟ್ರೆ ನೆಗಡಿ ಹೋಗೈತಿ ಏನಂತಂದ್ರಿ. ಇಲ್ಲಿ ಟೈಮ್ 10-15 ಆತ್ರಿ. ಮಮ್ಮಿ ಸ್ವಲ್ಪ ಉಪ್ಪಿಟ್ಟೆಲ್ಲ ಮಾಡಿದ್ರೆ ನಾನು ಸಾರದೆಲ್ಲ ಮಾಡ್ಬೇಕಲ್ರಿ. ಇವಾಗ ಅಡುಗೆದೆಲ್ಲ ಮಾಡ್ಬೇಕಲ್ಲ, ಹಾಗಾಗಿ ಅಡುಗೆ ಮಾಡತ್ತಿದ್ದೆ. ನಮ್ಮ ಮಮ್ಮಿ ಇಲ್ಲೇ ಮತ್ತೆ ಮಕ್ಕೊಂಡು ಬಿಟ್ಟಾರೆ. ಯಾಕೆ ಮಮ್ಮಿ ಏನಾಗತ್ತೈತಿ ನೋಡು ಮುಟ್ಟು ನಾನು ಮೊದಲ ಜ್ವರ ಬಂದವ ಅಂತಂದು. ಯಾಕೆ ಥಂಡಿ ಜ್ವರ ಥಂಡಿ ಬರತ್ತಿದ್ದು ಅಂತೀರಿ. ರಾತ್ರಿ ಎಲ್ಲ ಸ್ವಲ್ಪ ಮೈ ಬಿಸಿ ಆಗೈತೆ ಮಮ್ಮಿ. ಇದ್ರಾಗ ಯಾವ ದಾದಿ ಮಗ ಕಡೆ ಕ್ರೋಸಿಂಗ್ ಗೀಸಿಂಗ್ ಗುಳಿಗೆ ಇಲ್ಲ ಡೋಲು ಬೋಲು ಗುಳಿಗೆ ಇದ್ರು ಕೂಡ ಇದ್ರಾಗ ಒಂದು ಕಡಿಮೆ ಆಕೈತೆ ಅದು ನನಗೆ ಗೊತ್ತಾಗಲ್ಲವ. ಇವತ್ತು ಸಂಡೇ ಇವತ್ತು ಆಸ್ಪತ್ರೆಗೆ ಹೋಗ್ಬೇಕು ಅಂತಂದ್ರೆ ಎಲ್ಲಾರ ಯಾವ ದವಾಖಾನೆ ಇನ್ನೂ ಚಲೋ ನೀತಾಗಿ ನಾನು ಹೇಳಿದ್ನಿದ್ದು ಅಂದ್ರೆ ಇಕ್ಸಿದ್ರು ಕೊಡಿಲ್ಲ. ಟೆಕ್ಸ್ ಹಚ್ಕೊಂತೀನಿ, ತಿಲ್ ಸತ್ತೈತಿ. ದೊಡ್ಡ ಪಾರಮ್ಸಿ ನೀಡ್ತಾರೆ ಮನೆ ಒಳಗೆ. ಐತೆ ಪಾರಮ್ಸಿ 5 ರೂಪಾಯಿ ಅಮ್ಮಂದ್ರೊಳಗೆ ಇದ್ರಾಗ ತೊಗೋಬೇಕಂತ ನೋಡಕತ್ತೀನಿ. ನಾನು ಒಂದು 2 ಯಾವ ತಗೊಂಬಿಟ್ರೆ ಹೋಗ್ಬೇಕಂತ ಹೇಳಿ. ಯಾವ ಯಾಕೆ ತೊಗೊಂತಿ ಆರಾಮಾಗ ಅಂತ ತಗೋ. ಮತ್ತೇನು ಬಿಡ ಇವ ಎಲ್ಲಾರ ಒಂದು ಜಡ್ ತಪ್ಪದ್ರಾಗ ಒಂದು ಜಡ್ ತಪ್ಪದ್ರಾಗ ಒಂದು ಜಡ್ ಎಲ್ಲಾರ ಮತ್ತೆ ತಿನ್ಬೇಕು ನೀ ಚೆನ್ನಾಗಿ. ಎಲ್ಲಿ ಹಚ್ಚಿ ಇದು ಯಾವ್ದಾರದನ ಗ್ಯಾಸು ಫಸ್ಟ್ ನೀವು ಏನು ತಗೊಂಡ್ರ ನೋಡು. ಗ್ಯಾಸ್ ಬೀಗಿ ನೀನು ಇದ್ರಾಗದನ. ಇಲ್ಲಿ ನೋಡ್ರಿ ನಾ ಒಂದು ಸೀರೆ ಬಿಚ್ಚಿ ನೋಡ್ರಿ, ಪರ್ಪಲ್ ಕಲರ್. ಇದು ಪರ್ಪಲ್ ಕಲರ್ ಅಪ್ಸಾನ್ ಅನ್ನೋರು ಕೇಳ್ಯಾರ್ರಿ. ನಮ್ಮ ಮಗಳು ರೀ, ನಮ್ಮ ಅಕ್ಕನ ಮಗಳು ರೀ. ಬಿಚ್ಚಿ ತೋರಿಸ್ಲಲ್ಲ ಅಂಥೇಳಿ ಹಾಗಾಗಿ ಆಕೆ ತೋರ್ಸಾಕತ್ತೀವ್ರಿ. ಈಗಿದ್ರೆ ಸೀದಾ ಮಾಡ್ಬಂದು ಚಂದ ಅದಲ್ಲ, ಮಸ್ತ್ ಅದ, ಶೈನಿಂಗ್ ಅದಾವ ರೀ ಸೀರೆ. ಇದು ಲೈಟ್ ಇದು ಏನದು ದೊಡ್ಡ ಲೈಟ್ ಫೋಕಸ್ ಲೈಟ್ ಅಂತಾರಲ್ಲ, ಅಂಥವೆಲ್ಲ ಹಾಕ್ರಿ ಅಂತಂದು ಹೇಳಕತ್ತಾರಮ್ಮ. ಎಲ್ಲಿ ಹಾಕ್ಬೇಕ ಅಂಥವು ಲೈಟ್ ಅಂಥವು ತಗೊರ್ಕ ಅಂಥವು ಸಿಗ್ತಾವ. ನಾವು ಕಲರ್ ಕಲರ್ ತರ್ಬೇಕಾ? ಗೋಲ್ಡನ್ ಕಲರ್ ಯಾವ್ದು ಅಂತಾರಲ್ಲವ, ಅದು ರಿಂಗ್ ಲೈಟ್ ಒಳಗೆ ಹತ್ತೈತಲ್ಲ, ಅದು ಹಾಕಿದ್ರೆ ನಡೀತೈತೆ ನೋಡಿ. ರಿಂಗ್ ಲೈಟ್ ಒಳಗೆ ಚಂದ ಕಲರ್ ಬಿಡಮ್ಮ. ಅದು ಕತ್ಲಕ್ಕೈತೆ. ಅದು ಮೆತ್ತಗದವ ರೀ ಸೀರೆ, ಭಾರಿ ಮೆತ್ತಗದ ಬಿಡ್ರಿ. ಹಾಳಿ ತೆಗ್ದೇನ ಅದನ್ನ ಸಾಕಣಿದ ಒಂದ ಬಿಚ್ಚದ. ಅವು ಎರಡು ಕೆಂಪು ಅದ ನಮ್ಮ ಕೊಡಿಲಿ ಅವನ್ನ. ಅವು ಸ್ವಲ್ಪ ಕಲರ್ ಚೇಂಜ್ ಅದಾವ. ಎರಡು ಆಸಿಫಿಗೆ ಅಂತ್ರಿಪ್ಪ. ದೊಡ್ಡ ಬಾಕ್ಸ್ ಬಂದ್ಬಿಟ್ಟೈತಲ್ಲ ಮಮ್ಮಿ. ದೊಡ್ಡ ಬಾಕ್ಸ್ ಬಂದ್ಬಿಟ್ಟೈತಲ್ಲ. ದೊಡ್ಡ ಬಾಕ್ಸ್ ಆಯ್ತು. ಇದು ಬೆಂಗಳೂರ್ಲಿಂತ ನಂದಿನಿ ಮೇಡಮ್ ಅವ್ರ ಮನೆ ನಿಮ್ಗೆ 5 ಸರ ಕಟ್ಟಿಸಿದ್ರು ನಕ್ಲೀಸ್. ಅವ್ರ ಆಸಿಫಾಗ ಇದು ರಾಖಿದು ಗಿಫ್ಟ್ ಅಂತ ರಕ್ಷಾಬಂಧನದ್ದು ಅವನಿಗೆ ಕಟ್ಕೈಸಾರ ಮೇಲೆ. ಮಸ್ತ್ ಐತಲ್ಲ, ಮಸ್ತ್ ಚಂದ ಐತಿ. ಸೇಮ್ ಅದ ಒಳಗಿಲ್ಲ ನೋಡಿ. ಫುಲ್ ಹ್ಯಾಪಿ ಆಕಂತ ತಗೋ. ಚಮಚೇನು ಬಂದೈತೆ ನೋಡಿ ತಿನ್ನಾಕ. ಏನು ಪಲ್ಯ ಗಿಲ್ಲೆ ಹಾಕೊಳಕ್ಕೆ ಹಿಂಗೆ. ಇದು ಏನು ಹಿಡಿಯೋದನ್ನ ಏನು ಮಾಡೋದು? ಅದು ಇದ್ರೊಳಗೆ ಹಾಕೋದಿರ್ಬೋದು. ಅದು
ಇದನ್ನ ತೆಗೆದ್ರೆ ಇದನ್ನ ಮಾಡಿದ್ರೆ ಬರ್ತಾವೆ ಅಂದ್ರೆ ಒಂದು ಏನಾರ ಮುರಿದು ಅಂದ್ರೆ ಹಾಂ ಹಾಂ ಹಾಕೊಳ್ಳೋದು ಹಿಂಗೆ ಹಾಕೋದನ ನಾವು ಎಷ್ಟು ಚಂದ ಬರತೈತಿಲ್ಲ ಬಂತ ಹಿಂಗಂತ ಹಾಂ ಹಿಂಗದ ಮಸ್ತ್ ಐತಿ ಚಂದಲ್ಲ ಮಸ್ತ್ ಅದಾವ ಸೂಪರ್ ಅದಾವ್ರಿಪ್ಪ ಮೇಡಮ್ಮ ಥ್ಯಾಂಕ್ ಯು ಸರ್ ಮಚ್ ನಮ್ಮ ಆಸಿಪ್ ನೋಡಿದ್ರೆ ಭಾಳ ಖುಷಿ ಪಡ್ತಾನೆ ಬಿಡ್ರಿ ಇಂಥ ಡಬ್ಬಿ ನೋಡ್ಬಿಟ್ರೆ ಅಂದ್ರೆ ಭಾಳ ಖುಷಿ ಆಕೈತ್ರಿ ಅವನಿಗೆ ನೋಡ್ರಿ ಅಲ್ಲಿಂದ ಕುತ್ಕೊಂಡು ಮೊನ್ನೆ ನಮ್ಮ ಅರ್ಷಿಯಾಗ ಆರಿಪಾಗ ಸರ ಕಟ್ಕಸ್ಯಾರಿ ಮತ್ತು ಇವತ್ತು ಆಸಿಪಿಗೆ 2 ಡಬ್ಬಿ ಕಟ್ಕಸ್ಯಾರಿ ಅವನಿಗೆ ಒಂದು ಇದು ಸೇಮ್ ಐತ್ರಿಬೇಕಲ್ಲ ಕಲರ್ ಅಷ್ಟೇ ಚೇಂಜ್ ಎಷ್ಟು ಇದು ಕ್ವಾಲಿಟಿ ಅದ ಇದ್ರ ಚಮಚ ಬಂದಲ್ಲ ಐತೆ ಕೆಳಗೆ ಬಂದಿರ್ಬೇಕು ಇಲ್ಲ ನಾ ಇದ್ರಾಗ ಒಂದ್ರೊಳಗೆ ಬಂದೈತೆ ಒಂದ್ರೊಳಗೆ ಬಂದಿಲ್ಲ ಅನ್ನೋದಿಲ್ಲ ಇದನ್ನ ಎಷ್ಟು ದಪ್ಪ ಐತಿದೆ ವಜ್ಜಿಕ ವೇಟ್ ಐತಿ ವೇಟ್ ಐತಿ ಚಮಚ ಕೈ ನೋಡೋಣ ಬಂದಿರ್ತೇನಂತ ಮತ್ತೆ ಅದ್ರಾಗ ಇಲ್ಲ ಬಂದಿಲ್ಲ ಇಲ್ಲಮ್ಮ ಬಂದಿಲ್ಲ ಚಮಚ ಇದ್ರಾಗ ಇದ್ರೊಳಗೆ ಬಂದೈತಲ್ಲ ಸಾಕು ಬಿಡ ಸಾಕು ನೋಡಿದ್ರೆ ಮತ್ತೆ ಐತನ ಅಂತ ಹಾಕಿಟ್ಬಿಡ್ಲೆ ಅವನ್ನ ಚೆನ್ನಾಗಿ ಅರ್ಶಿಯ ಬಂಡೆ ತೊಳ್ಕೊಂಬಂದ್ಯಮ್ಮ ಡಬ್ಬಿ ನಿನ್ಗೊಂದು ಬೇಕಾದ್ರಾಗ ಚಲೋ ಅದಾವ ಖುಷಿ ಆತ ಮೊನ್ನೆ ಸರ ಬಂದದಕ್ಕಿಂತ ಈ ಡಬ್ಬಿ ನೋಡ ಭಾಳ ಖುಷಿ ಆಗ್ಬಿಟ್ಟಾಳ್ರಿಕಿ ಸರನೂ ಚಂದ ಅವಲ್ಮ ಅವು ಮಸ್ತ್ ಅದಾವ ಅಂಟೇರಿ ಒಂದು ಥ್ಯಾಂಕ್ ಯು ಹೇಳು ಅಕ್ಕಾಗೊಂದು ನಂದಿನಿ ಅಕ್ಕಾಗ ಥ್ಯಾಂಕ್ ಯು ರೀ ಮೇಡಮ್ಮ ಥ್ಯಾಂಕ್ ಯು ಸೋ ಮಚ್ ರೀ ಭಾಳ ಆಕಿ ಬಾಂಡೆ ತಿಕ್ಕಾಕತ್ತದ್ಲ ರೀ ತಿಕ್ಕದ್ ಬಿಟ್ಟು ಬಂದು ನೋಡಿದ್ಲ ರೀ ಅವನ್ನ ಬಾಕ್ಸ್ ಅನ್ನೋದ್ರೊಳಗೆ ಅಂದ್ರಿ ಚಂದನ ಅದಾವ್ರಿ ಮಸ್ತ್ ಅದಾವ ಕರೆಕ್ಟಿಗೆ ಹಾಕವು ಕಾಚಕನ ಅವಂಗೊಂದು ಆಸಿಪ್ಗೊಂದು ಆಕೈತಿ ಈಕಿಗೊಂದು ಆಕೈತಿ ಅವ್ರು ಕಳಿಸಿದ್ದಾರೆ ಆಸಿಪ್ಗೆ ಕಳ್ಸ್ಯಾರ 2 ರೀ ಅವಂಗೆ ರಕ್ಷಾ ಬಂಧನ ಗಿಫ್ಟ್ ಇದು ಅಂಥೇಳಿ ಅಂದ ಇಲ್ಲಿ ನಾನು ನೀರು ಕುದಿಯಕ್ಕೆ ಇಟ್ಟಿದ್ದೆ ರೀ ಯಾಕಪ್ಪ ಅಂತಂದ್ರೆ ಸ್ವಲ್ಪ ಗಂಜಿ ಮಾಡ್ಬೇಕಂತ ಹೇಳಿ ಇಲ್ಲಿ ಹಿಟ್ಟೆಲ್ಲ ಸಾನಿಸ್ಕೊಂಡು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಟಿನಿ ರೀ ನಮ್ಮ ಮಮ್ಮಿನೂ ಊಟ ಮಾಡಿಟ್ಟು ನಮ್ಮ ಮಮ್ಮಿಗೆ ಸ್ವಲ್ಪ ಅಜ್ಜಿಗೆ ಸ್ವಲ್ಪ ಹಾಕೈತಿ ಅಂಥೇಳಿ ಇವಾಗ ನೀರು ಕುದಿತಪ್ಪ ಅಂಥೇಳಿ ಪಟ್ಟ ಗಂಜಿ ಮಾಡ್ಕೊಂಡು ಕೊಡೋಣ್ರಿ ಮಕ್ಕೊಂಡೆ ಬಿಟ್ಟಾರ ನೋಡ್ರಿ ಅಲ್ಲಿ ಸುಸ್ತಾಗತ್ತೈದಂತ ಹಾಗಾಗಿ ಇಲ್ಲಿ ನಮ್ಮ ಮಮ್ಮಿಗೆ ಹಾಲು ಬಿಸಿ ಮಾಡಿ ಕೊಟ್ಟಿದ್ದೀನಿ ರೀ ಮಮ್ಮಿ ಊಟನೂ ಮಾಡಿಲ್ಲ ಅವ್ರು ಹಂಗೆ ಮಕ್ಕೊಂಡ್ಬಿಟ್ಟಾರ ಥಂಡಿ ಬರತೈತೆ ಅಂತ ಹೇಳಿ ರಗ್ ಹಚ್ಕೊಂಡು ಮಮ್ಮಿ ಹಾಲಾರ ಕುಡಿ ಬಿಸಿ ಮಾಡೇನಿ ಬಿಸಿ ಹಾಲು ಕುಡಿದ್ರೆ ಅಂತ ಸ್ವಲ್ಪ ಕಡಿಮೆ ಆಕೈತಿ ಹಾಂ ತಗೋ ತಿನ್ನ ಸ್ವಲ್ಪ ಕುಡಿ ಹಾಲು ಸ್ವಲ್ಪ ಕೊಡಬೇಕಿಲ್ಲ ಅವನ್ನ ಕುಡಿ ಅಕ್ಕಿ ಮಸಕ್ಕೆ ಅಂತ ಆದ್ಮೇಲೆ ಅದಕ್ಕೆ ಬೇಕನ್ನ ಇಲ್ಲ ತಗೋ ಇನ್ನೊಂದು ಪಾಕಿಟ್ ಐತೇನು ಅಯ್ಯಪ್ಪ ಇವು ತೆಲ್ನಿ ಒದ ಬಿಡುವ ತೆಲ್ನಿ ಒದ ಕೂದ್ಲಾ ನೋಡ್ಲಿ ಹೆಂಗಾಗ್ಯಾವ ಬೆಳಗ್ಗೆ ಮಕ್ಕೊಂಡಕ್ಕೆ ಮ್ಯಾಕೆತ್ತಿಲ್ವ ಅಷ್ಟು ಸುಸ್ತು ಹಾಕತೈತಿ ಹೋಗಿಲ್ಲಾರ ಸ್ವಲ್ಪ ಇದು ಮಾಡಿದೆ ರೀ ಹವಾ ತೊಗೊಂಡಿರಿ ಅದನ್ನು ವಿಕ್ಸ್ ಹಾಕಿ ಯಾಕಂದ್ರೆ ತಲೆ ಭಾಳ ಮಸಾಗತ್ತಿತ್ತು ನೆಗಡಿ ಬಂದ್ರಿ ಗಂಟ್ಲಾಕಿ ಅದೊಂದು ಅಯ್ಯಪ್ಪ ಬ್ಯಾಡ್ರಿಪ್ಪ ಇದು ಜೀವನ ಅನ್ಸಾಕೈತ್ರಿ ನನಗೆ ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಯಾರಿಗೆ ಬೇಕ್ರಿಪ್ಪ ಇದು ಜೀವನ ಅನ್ಸಾಕತ್ತೈತ್ರಿ ನನಗೆ ಯಾಕಂತಂದ್ರೆ ಎಷ್ಟಂತ ತರ್ಕೋಬೇಕು ಎಷ್ಟಂತ ಟ್ಯಾಬ್ಲೆಟ್ ತೊಗೋಬೇಕು ರೀ ಎಲ್ಲದಕ್ಕೆ ಹಂಗೆ ಇನ್ನೂ ಒಂದು ಗುಳಿಗೆ ಅದು ಕಾಲು ನೋವಿಗೆ 1 ತಿಂಗಳು ತೊಗೊ ಅಂತ ಹೇಳ್ಯಾರಿ ತೊಗೊಳಕತ್ತೀನಿ ರೀ ಅದನ್ನ ನಾನು ಗುಳಿಗೆ ಅಂದ್ರೆ ಮೊದ್ಲು ಆಗಂಗಿಲ್ಲ ರೀ ನನಗೆ ಅಲರ್ಜಿ ಗುಳಿಗೆ ಅಂತದ ನಂಗೆ ತೊಗೋಬೇಕಂದ್ರೆ ಅಂಥದ್ರೊಳಗೆ ಈಗ ಗುಳಿಗೆ ತೊಗೋಬೇಕಂತಂದ್ರೆ ಆಗಂಗಿಲ್ಲ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಬರ್ದಾರ ಇವತ್ತು ಸಂಡೇ ದವಾಖಾನಿನೂ ಎಲ್ಲ ಬಂದದವ್ರಿ ಸಬ್ಸ್ಕ್ರೈಬರ್ ತೋರಿಸ್ಕೊಂಬಂದಿಲ್ಲ ಅಂದ್ರೆ ಇಲ್ಲ ಅನ್ನೋದ್ರೊಳಗೆ ಅವ್ರು ಬರೆದು ಕಳ್ಸ್ಯಾರ ಗುಳಿಗೆ ಅವನ್ನೆಲ್ಲ ತೊಗೊಳ್ರಿ ಅಂಥೇಳಿ ಅಂದ ಹ್ಞೂ ಅಂತ ಹೇಳಿನಿ ರೀ ಈಗ ಹೋಗಿ ತೊಗೊಂಬರ್ಬೇಕು ನೋಡ್ರಿ ಅರ್ಶಿಯಾಗ ಹೋಗಂದೆ ನಾನು ಹೋಗಲ್ಲಮ್ಮ ಅನ್ನಕತ್ತಾಡ್ರಿಗೆ ಹೋಗ್ತೀನಿ ರೀ ನಾನು ಹೋಗಿ ತೊಗೊಂಡು ಬರ್ತೀನಿ ರೀ ಇದು ಅರ್ಶಿಯ ಇದು ಮಾಡ್ಯಾಡ್ರಿಪ್ಪ ತತ್ತಿ ಕೂಸಿಟ್ಟಾಳ್ರಿ ಕೂಸಿ ತತ್ತಿ ಅಂದ್ರೆ ನೆಗಡಿ ಹೋಗೈತಿ ಅಂತ ಅಂದ ಅರಿಪ ರೊಟ್ಟಿ ಮಾಡಕತ್ತಾಳ್ರಿ ಹಂಗೆ ತಿನ್ಬೇಡ ಅದನ್ನು ರೊಟ್ಟಿ ಮಾಡ್ತೀನಿ ತಡ್ರಿ ರೊಟ್ಟಿ ಜೋಡಿ ತಿನ್ನುವಂತಿ ಅಂತೇಳಿ ಅಂದ್ರಿ ಮಾಡ್ಯಾರಿಕೆ ರೊಟ್ಟಿ ಮಾಡಿದ್ಮೇಲೆ ಉಂಡು ಗುಳಿಗೆ ತೊಗೊಂಡ್ರಿ ಹತ್ರ ಗುಳಿಗೆ ತೊಗೊಂಬಂದು ಇಲ್ಲಿ ಅರ್ಶಿ ಇದು ಮಾಡಕತ್ತಾರೆ ತತ್ತಿ ಕುದಿಸಿದ್ಲ ರೀ ಪಲ್ಯ ಮಾಡ್ತಾ ಅಂತ್ರಿ ಅದನ್ನು ಸಪ್ಪಂದು ನಿಂತು ತಡಿಮೆ ಪಲ್ಯ ಮಾಡ್ತೀನಿ ಅಂತ ಪಲ್ಯ ಮಾಡಕತ್ತಾಳ್ರಿ ರೊಟ್ಟಿ ಮಾಡ್ದಾತವ ಹಾಂ
ಅರ್ಶಿ ಅನ್ನ ಪಲ್ಯ ಮಾಡ್ದ ಅಂತ ಕುಸಿತತ್ತಿ. ರೊಟ್ಟಿ ತಿನ್ನತ್ತೀಯ ಮಮ್ಮಿ? ಹೊಟ್ಟೆ ತುಂಬ ತಿಂದು ಗುಳಿಗೆ ತಗೋ. ತಗೊಂತೀನಿ ಗುಳಿಗಿನ ಇಲ್ಲ ಅಲ್ಲಿ ತರಬೇಕು ಅವ್ನು. ಈಗ ಯಾವ್ದಾವ ತಗೋ? ಯಾವ ನೋಡು ಅವಾಗ ಗುಳಿ ತಗೊಂಡಿನ ತಗೊಳೋದಿಲ್ಲ. ನೀವು ಊಟ ಮಾಡ್ತೀರ? ಆಮೇಲೆ ಮಾಡ್ತೇವೆ. ಬೆಳಿಗ್ಗೆ ಊಟ ಮಾಡಿದ್ದಿಲ್ಲ ನಾನು ಇವತ್ತು. ಅದಕ್ಕೆ ನಮ್ಮ ಅಮ್ಮ ರೊಟ್ಟಿ ಇಟ್ಕೊಂಡು ಉಣಂಗಲಿಕ್ಕೆ ಅಂತಂದು ರೊಟ್ಟಿ ಮಾಡ್ಯಾಡ್ರಿಕಿ. ಅಕ್ಕಿ ತತ್ತಿ ಕುದಿಸಿದ್ನ ಪಲ್ಯ ಮಾಡಕ್ಕೆ ಕುದಿಸಿಟ್ಟು ಕುದ್ಸಾಕ ಹಾಕಿದಕ್ಕೆ ಹೋಗ್ಯಾಡ್ರಿಕಿ ಬಾಂಡೆ ತಿಕ್ಕಕ್ಕೆ. ಈಗ ಕುದ್ಸಾಕ ತತ್ತಿ ಆಕೆ ಕುದಿಸಿ ತಿನ್ನೇಳಂದ ಆಕೆ ಬ್ಯಾಳ ತಡಿ ಪಲ್ಯ ಮಾಡಿದೆ ಅಂತ ಪಲ್ಯ ಮಾಡ್ಯಾಡ. ಚಲೋ ಮಾಡ್ಯಾಡ್ರಿ ಪಲ್ಯ. ಚಲೋ ಆಗೈತೆ? ಚಲೋ ಆಗೈತಿ. ಚಲೋ ಆತು ಬಿಡು. ಆದ್ರೆ ನಮಗೆ ಹೋಗ್ಬೇಕಲ್ಲ ಎಷ್ಟು ಜರ ಆಗೈತಿ ಭಯಂಗ. ನಮ್ಮ ಮಾರಿ ಪಾರ್ಶ್ಯ ಕೂಡಿ ನಾವ ಗುಳಿಗೆ ತೊಗೊಂಬರ್ತೀವಿ ತಡಿಮ. ಉಳ್ಳಾಗಡ್ಡಿ ಇಲ್ಲ, ಉಳ್ಳಾಗಡ್ಡಿ ಮತ್ತೇನು ತರಕಾರಿ ತೊಗೊಂಬರ್ತೀವಿ ಅಂತ ಅಂದ್ರೆ ಹ್ಞೂ ಅಂತೇಳಿ ಕಸಿನ್ರಿ ಹೇಳಿದ್ರಿ. ನಾನು ಅರಿಪ ಅಲ್ಲಿ ಹೋಗಿದ್ಮೇಲೆ ಫೋನ್ ಹಚ್ಚುವ ಅಂತಂದು. ಯಾಕಂದ್ರೆ ಒಂದು ಊರ ಕಡೆ ಸಿಗುವಂಥ ಗುಳಿಗೆ ಒಂದು ಊರ ಕಡೆ ಸಿಗಂಗಿಲ್ಲ ರೀ, ನಮ್ಮ ಕಡೆ ಸಿಗಂಗಿಲ್ಲ, ಹಂಗಿರ್ತೈತಿ. ಅದಕ್ಕೆ ನಾನು ಫೋನ್ ಹಚ್ಚಿದಂದ್ರೆ ನಾನು ಹೇಳ್ತೀನಿ ಅವ್ರಿಗೆ, ಫಾರ್ಮಸಿ ಅವ್ರಿಗೆ ಯಾರ ನಂಗೆ ನೆಗಡಿ ಜ್ವರ ಬಂದೈತ್ರಿಪ್ಪ ಗುಳಿಗೆ ಕೊಡ್ರಿ ಅಂತಂದು ಹೇಳ್ತೀನಿ ಅಂತಾರೆ. ಹೇಳಿ ಕಸಿನ್ರಿಕಿಗೆ ಆಕೆ ಫೋನ್ ಹಚ್ಚಿಲ್ಲ. ಹಂಗೆ ಬಂದಾಳ ಬೇಯದ್ರೊಳಗಂದ್ರೆ ಮತ್ತೆ ಹೋದ್ರಿ. ಈಗ ತರಕಾರಿ ಬ್ಯಾಗ್ ಇಟ್ಲ್ರಿ ಇಲ್ಲಿ ಇಟ್ಟು ಹೋಗ್ಯಾಡ್ರಿ. ಈಗ 9 ಗಂಟೆ ಆತು ಈಗ ಟೈಮ್ನ. ಮಳೆ ಬರೋಕಾಯ್ತಮ್ಮ, ಹಂಗಾಗಿ ನಾವು ಸುಮ್ಮನೆ ಫೋನ್ ಹಚ್ಚಿಲ್ಲ ಬಂದುಬಿಟ್ವಿ ಅಂತ. ಇಲ್ವ ನಂಗೆ ಗುಳಿಗೆ ತೊಗೊಲ್ಲ ಅಂದ್ರೆ ಈಗ ರಾತ್ರಿ ಏನಾಗುತ್ತೆ ಏನೋ ನನಗೆ ಗೊತ್ತಿಲ್ಲ, ನನಗೆ ಗುಳಿಗೆ ತೊಗೊಂಬಂದು ಕೊಡ್ರಿ ಮೊದಲ ಅಂತ ಹೇಳಿದೆ. ಹ್ಞೂ ಅಂತಂದು ಹೋಗ್ಯಾರೀ. ಬಂದ್ರೆ ನೋಡ್ರಿ ತೊಗೊಂಡು ಯಾವ ಗುಳಿಗೆನ ಎರಡೆರಡು ತೊಗೊಂಬಂದಿನ ಅವನ್ನ ಸಾಕು ಕೂಡ. ಅವನ್ನ ORS ತೊಗೊಂಬಂದಾರಿ ಮತ್ತೆ ಮತ್ತಿಲ್ಲ ತಂದ್ರೆ ಇದಾರ ಆಗ್ಬೇಕಲ್ಲ ನನಗದು. ಸಮಾಧಾನ ಆಗಂಗಿಲ್ಲ ಬಿಡಂಗಿಲ್ಲ ಜೀವಕ್ಕೆ. ಅಕ್ಕ ಹೋರವ ನನಗೆ ಅವು ಬರ್ದದ್ದು ಸಿಗಲ್ಲ ಅನ್ಸಿಲ್ಲ. ನನಗಿದ್ದವ್ರು ತೊಗೊಂಬರ್ರಿ ಅಂತಂದು ನಾನಾದ್ರೆ ಅವ್ರಿಗೆ ಹೇಳ್ತಿದ್ದೆ ಅಲ್ಲಿ ಬರೆದು ಕೊಟ್ಟಾರೆ ನನಗೆ. ಇದು ಗುಳಿಗೆಲ್ಲ ಅಂತ ಅದ್ರೊಳಗೆ ಅಲ್ಲಿ ಸಿಗಂತ ಬರೀತಿದ್ರಿ ಅವರು. ಮತ್ತು ಇವ್ರು ಹೋಗ್ಯಾರ್ರಿ. ಅದಕ್ಕೆ ಹೋಲ್ಬಿಡಂದೆ ನಾನು. ಮತ್ತು ಅದೊಂದು ತೊಗೊಂಬಂದಿರ ಉಳ್ಳಾಗಡ್ಡಿ ಅಂತ ತೊಗೊಂಬಂದ್ರೆ ಎಷ್ಟು ತೊಗೊಂಡ್ರಿ ಉಳ್ಳಾಗಡ್ಡಿ? 2 kg. ಹೆಂಗಿದ್ದು? 20 ರೂಪಾಯಿ ಕೆಜಿದು. ಟಮಾಟೆ ಹಣ್ಣು ತೊಗೊಂಡ್ರನ? ತರಕಾರಿ ಏನು ತೊಗೊಂಬಂದ್ರಿ? ಕ್ಯಾಬೇಜ್, ಮೆಂತೆ. ಹೌದಲ್ಲ, ಇದನ್ನು ಕೊಡಮ್ಮ, ನೀರು ಕೊಡಮ್ಮ ನನಗೊಂದಿಷ್ಟು. ಹಬ್ಬ ಎಲ್ಲೇ ಹೋದ್ರೆ ನೋಡಮ್ಮ. ಒಂದು ಗುಳಿಗೆ ತೊಗೊಂಡಿದ್ದು ಇನ್ನೊಂದು ಗುಳಿಗೆ ತೊಗೊಳಕೈತ್ರಿ. ಇದೊಂದು ಆರಿಪ ಬೇಕತ್ತಾಡ್ರಿ. ಇವ ತೊಗೋ ಇದನ್ನು ಕುಡಿದು ತೊಗೋಬೇಕಂದ್ರೆ ನೀನು ಅಂತೇಳಿ ಅಂದ್ರೆ ಕೈಯನ್ನು ಗುಳಿಗಿನ ಕಸ ಹಾಕ್ಬಂದಾಡ್ರಿಕಿ. ಇದನ್ನು ORS ಕುಡಿದೀನಿ ರೀ. ಮತ್ತೆ ORS ಕುಡ್ದು ಮತ್ತು ಅದೊಂದು ಗುಳಿಗೆ ತೊಗೊಂಡ್ಬಿಡ್ತೀನಿ. ಅದಿಮ್ಮವ್ರು ಬಂದ್ರೆ ಸಾಮಾನ್ಯದೆಲ್ಲ ತೊಳೆದು ಊಟಕ್ಕದೆಲ್ಲ ಹಾಕ್ಕೊಟ್ಟಾರೆ. ಮತ್ತು ಮಮ್ಮಿಗೂ ಆರಾಮಿಲ್ಲಲ್ರಿ, ಮಕ್ಕೊಂಡು ಬಿಟ್ಟಿದ್ರು ಅವ್ರು. ಗುಳಿಗೆ ಅದೆಲ್ಲ ತೊಗೊಂಡು ಮಕ್ಕೊಂಡಾರಿ. ಅರ್ಶನ ಮಕ್ಕೊಂಡಾಳೆ, ಮಮ್ಮಿನೂ ಮಕ್ಕೊಂಡಾರೆ. 2 ರಕ್ಕದೆಲ್ಲ ಹೊಚ್ಕೊಂಡು ನೋಡ್ಬೋದು ನೀವು ಇಲ್ಲಿ. ಗುಳಿಗೆ ಅದೆಲ್ಲ ತೊಗೊಂಡಿಲ್ಲ ಮಮ್ಮಿ? ಎದ್ದು ಹತ್ತಿರ್ಬೇಕ್ರಿ. ಆರಾಮಿಲ್ಲ ಅಂಥೇಳಿ ಹಂಗೆ ಆಕೈತ್ರಿಪ್ಪ. ಅದು ಸುಸ್ತಾದಂಗೆ ಆಕೈತಿ. ಏನೋ ಎದ್ದು ಕುಂದ್ರಾಕೊಂಡು ಆಗಲ್ರಿ, ಹಂಗೆ ಆಕೈತದ ಆರಾಮಿಲ್ಲ ಅಂತಂದ್ರೆ. ಹಾಗಾಗಿ ಊಟ ಅದೆಲ್ಲ ಮಾಡಿದ್ರಿ ನಾವು. ನಿಮ್ಮದೆಲ್ಲ ಊಟ ಆಗೈತೆ ಅಂತೇಳಿ ತಿಳ್ಕೊತೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೂ ಯಾರೆಲ್ಲ ಹೊತ್ತಾಗ ನಮ್ಮ ಚಾನಲ್ ನೋಡೋದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ, ಸ್ಕಿಪ್ ಮಾಡಬೇಡ್ರಿ, ಪೂರ್ತಿ ವಿಡಿಯೋ ನೋಡಿರಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ. ಓಕೆ ಟೇಕ್ ಕೇರ್, ಬಾಯ್.